ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಬಗೆದಷ್ಟು ಬಯಲಾಗ್ತಾ ಇದೆ ಮಂಡ್ಯ ಜೈಲಿನ ಕರ್ಮಕಾಂಡ. ಕೈದಿಯೊಬ್ಬನಿಗೆ ಸಂಗಾತಿ ಜೊತೆಗೆ ಸ್ಪೆಷಲ್ ರೂಮ್. ಯೋಚನೆ ಮಾಡಬೇಕಾಗಿದ್ದಂಥ ವಿಷಯ ಇದು. ಸಂಗಾತಿ ಜೊತೆಗೆ ಸ್ಪೆಷಲ್ ರೂಮ್. ಇದೇನು ರೆಸಾರ್ಟಾ, 5 ಸ್ಟಾರ್ ಹೋಟೆಲ್ಲ, 3 ಸ್ಟಾರ್ ಹೋಟೆಲ್ಲ? ಸ್ಪೆಷಲ್ ರೂಮ್ ಕೊಡ್ತಾರೆ ಅಂದರೆ ಏನು ವ್ಯವಸ್ಥೆಗಳಿವೆಲ್ಲವು? ಇದೀಗ ಮಂಡ್ಯ ಜೈಲಿನ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ಜೈಲಿನಲ್ಲಿ ಎಲ್ಲ ಸವಲತ್ತು, ನಿಮಗೆ ಒಂದೊಂದಕ್ಕೂ ಒಂದೊಂದು ರೇಟ್ ಫಿಕ್ಸ್ ಮಾಡಿದ್ದಾರೆ. ನಿಮಗೆ ಚಿಕನ್ ಬೇಕಾ 700 ರೂಪಾಯಿ ಕೊಡು, ಮಟನ್ ಬೇಕಾ 1250 ರೂಪಾಯಿ ಕೊಡು, ಚೌಕಾಸಿ ಇಲ್ಲ, ಅಷ್ಟೇ ಕೊಡಬೇಕು. ಬಿರಿಯಾನಿ ಬೇಕಾ ಅದಕ್ಕೊಂದು ರೇಟ್, ಕೂಲ್ ಡ್ರಿಂಕ್ಸ್ ಬೇಕಾ ಅದಕ್ಕೊಂದು ರೇಟ್, ವಿಸ್ಕಿ ಬೇಕಾ ಬಿಯರ್ ಬೇಕಾ, ನಿಮಗೆ ಯಾವ ಬ್ರ್ಯಾಂಡ್ ಬೇಕು ಹೇಳಿ ಎಲ್ಲವೂ ಸಿಗುತ್ತೆ ಮಂಡ್ಯ ಜೈಲಿಗೆ ಹೋದರೆ. ಜೈಲಿಗಳು ಮನಪರಿವರ್ತನೆಯ ಕೇಂದ್ರಗಳಾಗಬೇಕಾಗಿತ್ತು. ಆದರೆ ಜೈಲಿಗಳು ಈಗ ಸಕಲ ಸವಲತ್ತನ್ನು ಕೊಟ್ಟು ಐಷಾರಾಮಿ ಕೇಂದ್ರಗಳಾಗಿ ಬದಲಾವಣೆಗಳಾಗಿದ್ದಾವೆ. ಹೀಗಿದ್ದಾಗ ಮನುಷ್ಯ ಜೈಲು ಅಂತ ಅಂದಾಕ್ಷಣ ಕನಸಿನಲ್ಲೂ ನಿದ್ದೆಗಣ್ಣಿನಲ್ಲೂ ಬೆವರ್ಬೇಕು. ಆದರೆ ಇಲ್ಲಿ ಏನಾಗ್ತಾ ಇದೆ, ಜೈಲಿಗೆ ಹೋಗೋಕ್ಕೆ ಆಸೆ ಆಗ್ತಾ ಇದೆ, ಆಸೆ ಆಗಬೇಕು ಅನ್ನುವ ರೀತಿಯಲ್ಲಿ ಸವಲತ್ತುಗಳನ್ನು ಕೊಡ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಕೂಡ ಇದಕ್ಕಿಂತ ಕಾಮಿಡಿ ಬೇರೆ ಎಲ್ಲೂ ಇಲ್ಲ ಅಂತ ಅನಿಸುತ್ತೆ. ದುರ್ದೈವ ಇದು, ದುರಂತ ಇದು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಕುಮಾರ್ ನೀಡ್ತಾರೆ. ಶಶಿಕುಮಾರ್, ಇದು ರೆಸಾರ್ಟ್ಗಿಂತ ಕಮ್ಮಿ ಇಲ್ಲ, 5 ಸ್ಟಾರ್ 3 ಸ್ಟಾರ್ ಹೋಟೆಲ್ಗಳಿಗಿಂತ ಕಮ್ಮಿ ಇಲ್ಲ, ಸಂಗಾತಿ ಜೊತೆಗೆ ರೂಮ್ ಕೊಡ್ತಾರೆ ಅಂದರೆ ಏನ್ರಿ ಅವಸ್ಥೆ ಇದು? ಹೌದು ದಶರಥ್, ಏನು ರಾಜ್ಯದ ಆ ಕಾರಾಗೃಹ ಇಲಾಖೆಗಳ ಸಾಕಷ್ಟು ಒಂದು ಏನು ಅನಾವರಣ, ಏನು ಒಂದ್ ರೀತಿ ಅವ್ಯವಹಾರ ಅಕ್ರಮಗಳು ಪದೇ ಪದೇ ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು. ಮೊನ್ನೆ ಅಷ್ಟೇ ಮಂಡ್ಯದ ಜೈಲಿನಲ್ಲಿ ಇರ್ಬೇಕಾದಂತ ವಿಚಾರಣಾ ದಿನ ಕೈದಿ ಅನಧಿಕೃತವಾಗಿ ಅಥವಾ ಅಕ್ರಮವಾಗಿ ಆ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಸ್ಪೆಷಲ್ ವಾರ್ಡ್ ನಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಿದ್ದ. ಅಂದ್ರೆ ಆತನಿಗೆ ಯಾವುದೇ ತರದ ಗಂಭೀರವಾದಂತ ಕಾಯಿಲೆಗಳಿಲ್ಲ ಅಂದ್ರೂ ಕೂಡ, ರೋಗ ಲಕ್ಷಣಗಳಿಲ್ಲ ಅಂದ್ರೂ ಕೂಡ ಆತನನ್ನ ಅಲ್ಲಿ ಸ್ಥಳೀಯ ವೈದ್ಯಾಧಿಕಾರ ಶಿಫಾರಸಿನ ಮೇರೆಗೆ ಮಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಏನು ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಮಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಆ ವಿಚಾರಣಾ ದಿನ ಕೈದಿ ಜೊತೆ ಆತನ ಗೆಳತಿ ಆ ಸ್ಪೆಷಲ್ ವಾರ್ಡ್ ನಲ್ಲಿ ಇದ್ಲು ಅನ್ನೋದು ಕೂಡ ಬೆಳಕಿಗೆ ಬಂದಿತ್ತು. ಅದ್ರ ಬೆನ್ನಲ್ಲೇ ಮೊನ್ನೆ ಅಷ್ಟೇ ಏನು DGP ಆಗಿರ್ತಕ್ಕಂಥ ಅಲೋಕ್ ಕುಮಾರ್ ಅವರು ಕೂಡ ಮಂಡ್ಯ ಜೈಲಿಗೆ ಭೇಟಿಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಸಾಕಷ್ಟು ಒಂದು ಅಲ್ಲಿನ ಕೈದಿಗಳು ತಮ್ಗೆ ಆಗ್ತಿರ್ತಕ್ಕಂಥ ನೋವುಗಳನ್ನ ತೋಡ್ಕೊಂಡಿರ್ತಕ್ಕಂಥದ್ದು. ಏನು ಇದೀಗ TV5 ಕನ್ನಡಕ್ಕೆ ಒಂದು ಎಕ್ಸ್ಕ್ಲೂಸಿವ್ ಆಗಿ ಒಂದು ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಅಲೋಕ್ ಕುಮಾರ್ ಅವರಿಗೆ ಬರ್ದಿರ್ತಕ್ಕಂಥ ಅಲ್ಲಿನ ಸುಮಾರು ಕೈದಿಗಳು ಇಲ್ಲಿ ನಡೀತಿರ್ತಕ್ಕಂಥ ಮಂಡ್ಯ ಜಿಲ್ಲೆಯಲ್ಲಿ ನಡೀತಿರ್ತಕ್ಕಂಥ ಅಕ್ರಮ, ಅವ್ಯವಹಾರ ಮತ್ತು ಭ್ರಷ್ಟಾಚಾರದ ಬಗ್ಗೆ ಇಂಚಿಂಚು ಕೂಡ ಬಿಚ್ಚಿಟ್ಟಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಜೈಲಾಧಿಕಾರಿ ವಿರುದ್ಧವಾಗಿ ಗಂಭೀರವಾದಂತ ಆರೋಪ ಮಾಡಿರ್ತಕ್ಕಂಥ ಕೈದಿಗಳು ಅಲ್ಲಿ ಏನು ಎಲ್ಲಾ ಸಕಲ ಸವಲತ್ತುಗಳು ಬೇಕು ಅಂತ ಹೇಳಿದ್ರೆ ಇಂತಿಷ್ಟು ರೇಟ್ ಅನ್ನು ಫಿಕ್ಸ್ ಮಾಡಿದ್ದಾರೆ, ಇಂತಿಷ್ಟು ರೇಟ್ ಅನ್ನ ಕೊಟ್ಟರು ಮಾತ್ರ ತಮಗೆ ಎಲ್ಲ ತರದ ಸೌಕರ್ಯಗಳು ಸಿಗ್ತವೆ, ಇಲ್ಲ ಅಂದ್ರೆ ನಮ್ಮನ್ನ ಗಂಭೀರವಾದಂತಹ ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಒಂದು ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಅಂದ್ರೆ ಜೈಲುಗಳು ಅಂತ ಹೇಳಿದ್ರೆ ಮನಪರಿವರ್ತನೆ ಮಾಡುವಂತ ಕೇಂದ್ರಗಳಾಗಿರ್ಬೇಕು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಎಲ್ಲಾ ರೀತಿಯ ಸಕಲ ಸೌಲಭ್ಯಗಳನ್ನು ಕೂಡ ದುಡ್ಡು ಕೊಟ್ರೆ ಸಿಗುತ್ತೆ ಅನ್ನೋ ಲೆವೆಲ್ಗೆ ಈ ಮಂಡ್ಯದ ಜೈಲು ಬಂದಿರತಕ್ಕಂಥದ್ದು. ಹೀಗಾಗಿ ತಮ್ಮ ಸಹಿ ಮತ್ತೆ UTP ನಂಬರ್ನು ಕೂಡ ಬರೆದು ಅಲ್ಲಿನ ಕೈದಿಗಳು ಒಂದಷ್ಟು ಸ್ಪಷ್ಟವಾಗಿ ಅಲೋಕ್ ಕುಮಾರ್ ಅವರಿಗೆ ಒಂದು ಪತ್ರವನ್ನು ಕೂಡ ಬರ್ದಿರ್ತಕ್ಕಂಥದ್ದು. ಈ ಪತ್ರವನ್ನ ಮಾಧ್ಯಮಗಳ ಮುಖಾಂತರವಾಗಿ ಅಲೋಕ್ ಕುಮಾರ್ ಅವರಿಗೆ ತಲುಪಿಸ್ಬೇಕು ಅನ್ನೋ ಒಂದು ಏನು ಮಾಹಿತಿಯನ್ನು ಕೂಡ ಹಂಚ್ಕೊಂಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಅಲ್ಲಿ ಮಟನ್ ಕೂಡ ಸಿಗುತ್ತೆ, ಚಿಕನ್ ಕೂಡ ಸಿಗುತ್ತೆ. ಮಟನ್ 1 kg ಮಟನ್ ಬೇಕಂತ ಹೇಳಿದ್ರೆ 1250 ರೂಪಾಯಿ ಕೊಡ್ಬೇಕು, ಚಿಕನ್ಗೆ 700 ರೂಪಾಯಿ ಕೊಡ್ಬೇಕು. ಆಮೇಲೆ ಏನ್ ಇಂಡಿಪೆಂಡೆಂಟ್ ಡೇಗೆ ಅಂತ ಹೇಳಿ ತಂದಿದ್ದಂತ ಲಾಡನ್ನು ಕೂಡ ಕೈದಿಗಳಿಗೆ ಕೊಡದಂತೆ ಅದನ್ನ ಮಾರಾಟ ಮಾಡಿದ್ದಾರೆ. ಕ್ಯಾಟ್ರಿಂಗ್ ಅನ್ನು ಕೂಡ ನಮ್ಗೆ ಮಾಡ್ಕೊಡ್ತಾರೆ. ನಾವ್ ಇದಿಷ್ಟು ರೇಟ್ ಅಂತ ಕೊಟ್ರೆ ದುಡ್ಡು ಹಣವನ್ನ ಕೊಟ್ರೆ ನಮ್ಗೆ ಎಲ್ಲಾ ತರದ ಫೆಸಿಲಿಟೀಸ್ ಕೂಡ ಕೊಡ್ತಾರೆ. ಅಂದ್ರೆ ಏನು ಒಂದ್ ರೀತಿನಲ್ಲಿ ಒಂದು ಸಾಕಷ್ಟು ಒಂದು ಟ್ರೀಟ್ಮೆಂಟ್ ಅಂತ ಏನಿರ್ತದೆ ಆ ತರ ಒಂದು ಪನಿಷ್ಮೆಂಟ್ ವಾರ್ಡ್ ನಿಂದ ಪನಿಷ್ಮೆಂಟ್ ಜನರಲ್ ಸೆಲ್ಗೆ ಹಾಕ್ಬೇಕು ಅಂತ ಹೇಳಿದ್ರೆ ಇಂತಿಷ್ಟು ರೇಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಜೊತೆಗೆ ಸಾಕಷ್ಟು ಒಂದೊಂದು ಸೆಲ್ ನಲ್ಲಿ ಇರ್ತಕ್ಕಂತ ವಿಚಾರಣೆ ಜನ ಕೈದಿಗಳೇನಿದ್ದಾರೆ ಅವರು ಇಂತಿಷ್ಟು ರೇಟ್ ಅನ್ನ ಹಣವನ್ನ ಕೊಟ್ಟು ಅವರಿಂದ ಎಲ್ಲಾ ರೀತಿಯ ಸಕಲ ಸೌಲಭ್ಯಗಳನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಗಂಭೀರವಾದಂತ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಇಂತಿಂತ ಸೆಲ್ ನಲ್ಲಿ ಇಂತಿಂತ ಕೈದಿಗಳು ಇಂತಿಂತವರಿಗೆ ಮಾಹಿತಿ ಅಂದ್ರೆ ದುಡ್ಡನ್ನ ಕೊಡ್ತಾರೆ, ಅವರು ಎಲ್ಲಾ ರೀತಿಯ ಸಕಲ ಸೌಲಭ್ಯಗಳನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ, ಯಾರು ಹಣವನ್ನ ಕೊಡೋದಿಲ್ಲ ಅವರಿಗೆ ಪನಿಷ್ಮೆಂಟ್ ಅನ್ನ ಕೊಡ್ತಾರೆ ಅನ್ನೋ ಒಂದು ಗಂಭೀರವಾದಂತ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಇಂತಹ ಜೈಲಧಿಕಾರಿಗಳಿಂದ ನಮ್ಗೆ ಮುಕ್ತಿಯನ್ನ ಕೊಡಿಸಿ ಈ ರೀತಿಯ ಒಂದು ಪ್ರಕರಣಗಳು
ಮತ್ತೆ ಮರುಕಳಿಸ್ತಾ ಇರೋ ನಿಟ್ಟಿನಲ್ಲಿ ಎಲ್ರಿಗೂ ಕೂಡ ಸಮಾನ ಅವಕಾಶ ಸಿಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಮನವಿಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಏನು ದಕ್ಷ ಅಧಿಕಾರಿಯಾಗಿರ್ತಕ್ಕಂಥ ಡಿಜಿಪಿ ಅಲೋಕ್ ಕುಮಾರ್ ಅವರು ಕಾರಾಗೃಹ ಇಲಾಖೆ ಡಿಜಿಪಿ ಬಂದ ನಂತರದಲ್ಲಿ ಆ ಇಲಾಖೆಯನ್ನ ಸುಧಾರಣೆಗೆ ತರ್ತಾರೆ ಅನ್ನೋ ಒಂದು ಸಾಕಷ್ಟು ಚರ್ಚೆಗಳು ಆಗ್ತಿದ್ವು. ಆ ನಿಟ್ಟಿನಲ್ಲಿ ಅಲೋಕ್ ಕುಮಾರ್ ಅವರು ಈ ಮಂಡ್ಯದ ಕಾರಾಗೃಹದಲ್ಲಿ ನಡೀತಿರ್ತಕ್ಕಂಥ ಈ ಅಕ್ರಮಗಳಿಗೆಲ್ಲ ಕಡಿವಾಣ ಹಾಕ್ತಾರ, ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಜೈಲಾಧಿಕಾರಿ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಯಾರಿದ್ದಾರೆ ಅವ್ರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು ದಶರಥ್. ಥ್ಯಾಂಕ್ ಯು ಶಶಿಕುಮಾರ್.